ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೆ ಈ ದಿನ ವಿಗಮನದ ಗೃಹೀತ ತತ್ವಗಳಲ್ಲಿ ಪ್ರಕೃತಿ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮವನ್ನು ನೀವು ಗಮನಿಸಿರುವುದನ್ನು ನೋಡಿದ್ದೀರ ಹಿಂದಿನ ತರಗತಿಗಳಲ್ಲಿ. ಈ ದಿನ ವಿಗಮನದ ವಿಷಯಾತ್ಮಕ ತತ್ವಗಳು, ವಿಗಮನದ ವಿಷಯಾತ್ಮಕ ತತ್ವಗಳು, ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್, ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಂತ ಸಹ ಅದಕ್ಕೆ ಹೇಳ್ತಾರೆ. ಈ ಅವಲೋಕನ ಮತ್ತು ಪ್ರಯೋಗ, ಅವಲೋಕನ ಮತ್ತು ಪ್ರಯೋಗವನ್ನು ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಂತ ಹೇಳಿ ಹೇಳ್ತಾರೆ, ಅಥವಾ ಅದನ್ನು ವಿಗಮನದ ವಿಷಯಾತ್ಮಕ ತತ್ವಗಳು ಅಂತ ಹೇಳ್ತಾರೆ. ವಿಗಮನದ ವಿಷಯಾತ್ಮಕ ತತ್ವಗಳು ವಿಗಮನದ ಆಧಾರ ತತ್ವಗಳಂತೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವುದನ್ನು ನಾವು ನೋಡ್ತೇವೆ. ಅವಲೋಕನ ಮತ್ತು ಪ್ರಯೋಗಗಳು ಅನುಗಮನದ ವಿಷಯಾತ್ಮಕ ಆಧಾರಗಳಾಗಿವೆ. ಅವಲೋಕನ ಮತ್ತು ಪ್ರಯೋಗಗಳು ವಿಗಮನ ತರ್ಕದ ಮೂಲಾಧಾರಗಳಾಗಿದ್ದು, ಅಂದರೆ ಅವುಗಳನ್ನು ನಾವು ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಥವಾ ವಿಷಯಾತ್ಮಕ ತತ್ವಗಳು ಅಂತೇಳಿ ಕರೀತೀವಿ. ಹಾಗಾದರೆ ಅವಲೋಕನ ಮತ್ತು ಪ್ರಯೋಗಗಳು ವಿಗಮನಕ್ಕೆ ಅಗತ್ಯವಾದಂತಹ ಒಂದು ವಸ್ತು ವಿಷಯಗಳನ್ನು ಒದಗಿಸುವುದನ್ನು ನಾವು ನೋಡ್ತೇವೆ. ವಿಗಮನದ ಆಧಾರ ತತ್ವಗಳಲ್ಲಿ ಪ್ರಕೃತಿಯ ಅಥವಾ ನಿಸರ್ಗದ ಏಕಪ್ರಕಾರ ನಿಯಮ ಮತ್ತು ಕಾರ್ಯಕಾರಣ ನಿಯಮ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಷ್ಟೇ ಪ್ರಮುಖವಾದದ್ದು ಅವಲೋಕನ ಮತ್ತು ಪ್ರಯೋಗ. ಅವಲೋಕನ ಮತ್ತು ಪ್ರಯೋಗಗಳಿಲ್ಲದೆ ನಾವು ವೈಜ್ಞಾನಿಕ ಅನ್ವೇಷಣೆಯನ್ನು ಮಾಡಲಿಕ್ಕೆ ಅಥವಾ ವಿಗಮನವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವಲೋಕನ, ಈ ದಿನ ನಿಮಗೆ ಅವಲೋಕನ ಅಂದ್ರೇನು, ಅವಲೋಕನದ ಲಕ್ಷಣಗಳು ಯಾವ್ಯಾವು, ಅವಲೋಕನದ ನಿಯಮಗಳು ಯಾವ್ಯಾವುದು ಅನ್ನೋದನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಈ ಮೊದಲನೇ ನೀವು ಅವಲೋಕನ ಎಂದರೇನು ಅಂತ ತಿಳ್ಕೊಳ್ಳೋದು ಅವಶ್ಯಕ. ವಿಜ್ಞಾನದ ಅನ್ವೇಷಣೆಯಲ್ಲಿ ಅಥವಾ ವೈಜ್ಞಾನಿಕ ಅನ್ವೇಷಣೆಯಲ್ಲಿ ಅವಲೋಕನದ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಅವಲೋಕನ ಇಲ್ಲದೆ ವಿಜ್ಞಾನ ಇಲ್ಲ. ಅವಲೋಕನವು ವೈಜ್ಞಾನಿಕ ಅನ್ವೇಷಣೆಯ ಉಗಮಕ್ಕೆ ಕಾರಣ ಆಗಿರೋದಲ್ಲದೆ ಅನೇಕ ರೀತಿಯಲ್ಲಿ, ಅಂದರೆ ವಿಜ್ಞಾನ ಉಗಮ ಆಗಿರೋದೇ ಅವಲೋಕನದಿಂದ. ಬರೀ ಅವಲೋಕನ ವಿಜ್ಞಾನದ ಉಗಮಕ್ಕೆ, ಅದರ ಹುಟ್ಟಿಗೆ ಕಾರಣ ಆಗಿರೋದಷ್ಟೇ ಅಲ್ಲದೆ ವಿಜ್ಞಾನವನ್ನು ಹಲವಾರು ರೀತಿಯಲ್ಲಿ ಪೋಷಿಸುತ್ತಾ ಬಂದಿರುವುದನ್ನು ನಾವು ಅವಲೋಕನದಲ್ಲಿ ಕಾಣ್ತೇವೆ. ಅವಲೋಕನ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಜನಸಾಮಾನ್ಯನ ಹೇಳೋದೇನಪ್ಪ ಅಂದರೆ ನೋಡುವುದು ಅಥವಾ ವೀಕ್ಷಿಸುವುದು ಅಥವಾ ಇಂದ್ರಿಯಗಳ ಮೂಲಕ ತಿಳಿಯುವುದು ಅಂತ. ಸಾಮಾನ್ಯ ಅರ್ಥದಲ್ಲಿ ಅವಲೋಕನ ಅಂದರೆ ನೋಡುವುದು, ವೀಕ್ಷಿಸುವುದು ಅಥವಾ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಎಲ್ಲ ತಿಳಿಯುವುದು ಅಂತ ಹೇಳಾಗುತ್ತೆ. ಆದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಸಹ ಇಂತಹ ಇಂದ್ರಿಯಗಳ ಸಹಾಯದಿಂದ ಅನೇಕ ವಿಷಯಗಳನ್ನು, ಅನೇಕ ವಿಚಾರಗಳನ್ನು ತಿಳಿಯೋದು ನಿಮಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳು. ಹಾಗಾಗಿ ಈ ದಿನನಿತ್ಯ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಅನೇಕ ವಿಚಾರಗಳನ್ನು, ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ. ಆದರೆ ಹಾಗೆ ತಿಳಿದ ವಿಚಾರವೆಲ್ಲವೂ ವೈಜ್ಞಾನಿಕವಾಗಿರುವುದಿಲ್ಲ. ಇಲ್ಲಿ ಅವಲೋಕನ ವಿಜ್ಞಾನಕ್ಕೆ ಅವಶ್ಯಕವಾದ ಜ್ಞಾನವನ್ನು ದೊರಕಿಸಿಕೊಡುವ ಒಂದು ತಂತ್ರ ಅಥವಾ ಸಲಕರಣೆ ಅಂತ ಹೇಳಿ ನಾವು ಹೇಳ್ತೇವೆ. ಅವಲೋಕನವು ಮುಖ್ಯವಾಗಿ ನಮಗೆ ಜ್ಞಾನವನ್ನು ದೊರಕಿಸಿಕೊಡುವ ಕಾರ್ಯದಲ್ಲಿ ಬುದ್ಧಿ ಮತ್ತು ಇಂದ್ರಿಯಗಳ ಸಹಾಯವನ್ನು ಪಡೆಯುತ್ತದೆ. ಅವಲೋಕನ ಏನು ಮಾಡುತ್ತೆ ಅಂದರೆ, ನಮಗೆ ಜ್ಞಾನವನ್ನು ದೊರಕಿಸ್ಕೊಡ್ಬೇಕಾದ್ರೆ, ನಮ್ಗೆ ಜ್ಞಾನ ಲಭಿಸಬೇಕು ಅಂದರೆ ಜ್ಞಾನೇಂದ್ರಿಯಗಳು ಬೇಕು ಮತ್ತು ಬುದ್ಧಿ ಬೇಕು ಅಂತ ಹೇಳ್ತಾರೆ. ಬುದ್ಧಿ ಮತ್ತು ಜ್ಞಾನೇಂದ್ರಿಯಗಳ ಸಹಾಯವನ್ನು ಪಡೆಯುತ್ತದೆ. ಆದ್ದರಿಂದ ಇಲ್ಲಿ ಅವಲೋಕನವನ್ನು ನಾವು ತಾರ್ಕಿಕವಾಗಿ ಹಾಗಾದರೆ ಅವಲೋಕನ ಏನು ಅಂತ ಹೇಳಿದರೆ, ಯಾವುದೇ ಒಂದು ಘಟನೆ ಅಥವಾ ಒಂದು ಸಂಗತಿ, ಯಾವುದೇ ಘಟನೆ ಅಥವಾ ಸಂಗತಿಯನ್ನು ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ, ಯಾವುದೋ ಒಂದು ಉದ್ದೇಶ ಇದೆ, ಒಂದು ಗುರಿ ಇದೆ, ಯಾವುದೇ ಘಟನೆ ಆಗಿರಬಹುದು
ಯಾವುದೇ ಸಂಗತಿ ಆಗಿರಲಿ, ಯಾವುದೇ ಘಟನೆ ಅಥವಾ ಸಂಗತಿಯ ಧ್ಯೇಯ ಸಫಲತೆಗಾಗಿ ಒಂದು ಧ್ಯೇಯ ಇರುತ್ತೆ. ಆ ಘಟನೆ ಅಥವಾ ಆ ಸಂಗತಿಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಉದ್ದೇಶ ಇದೆ, ಒಂದು ಗುರಿ ಇದೆ. ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಇಂದ್ರಿಯಗಳ ಮೂಲಕ ಮತ್ತು ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದು ಎಂದರ್ಥ. ಅವಲೋಕನ ಎಂದರೇನು ಅಂತ ನಿಮಗೆ 2 ಅಂಕದ ಪ್ರಶ್ನೆ ಇರುತ್ತೆ ಅಥವಾ 1 ಅಂಕದ ಪ್ರಶ್ನೆ ಇರುತ್ತೆ. ಅವಲೋಕನ ಎಂದರೆ ಒಂದು ಡೆಫಿನೇಷನ್ ಹೇಳುವುದಾದರೆ ಯಾವುದೇ ಘಟನೆ ಆಗಿರಲಿ, ನೀವು ಮಾಡುವ ಯಾವುದೇ ಕೆಲಸ ಆಗಿರಲಿ, ಯಾವುದೇ ಘಟನೆ ಅಥವಾ ಸಂಗತಿಯ ಉದ್ದೇಶ ಸಾಧನೆ ಇರುತ್ತದೆ ಅಥವಾ ಒಂದು ಧ್ಯೇಯ ಇರುತ್ತೆ. ಆ ಕೆಲಸ ಮಾಡಲಿಕ್ಕೆ ಒಂದು ಗುರಿ ಇರುತ್ತೆ, ಒಂದು ಉದ್ದೇಶ, ಒಂದು ಕಾರಣ ಇರುತ್ತೆ. ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಬುದ್ಧಿಯ ಸಹಾಯದಿಂದ, ಬುದ್ಧಿಯ ಸಹಕಾರದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದು. ಸಾಮಾನ್ಯ ಅರ್ಥದಲ್ಲಿ ಅವಲೋಕನ ಅಂದರೆ ನೀವು ಘಟನೆಗಳನ್ನು ನೋಡುವುದು, ವೀಕ್ಷಿಸುವುದು ಆಗುತ್ತೆ. ಆದರೆ ಇಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಇವೆರಡರ ಪರಸ್ಪರ ಸಹಕಾರದಿಂದ ನಡೆಯುವ ಚಟುವಟಿಕೆ ಅವಲೋಕನ. ಅಬ್ಸರ್ವೇಷನ್ ಅಂತ ಹೇಳ್ತೀವಲ್ಲ, ಅವಲೋಕನ ಎಂದರೆ ಯಾವುದೇ ಘಟನೆ ಅಥವಾ ಸಂಗತಿಯ ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಬುದ್ಧಿಯ ಸಹಾಯದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದು. ಅಂದರೆ ಇಲ್ಲಿ ಬುದ್ಧಿ ಮತ್ತು ಇಂದ್ರಿಯಗಳು ಇವೆರಡರ ಪರಸ್ಪರ ಸಹಕಾರದಿಂದ ಮಾತ್ರ ನಾವು ಅವಲೋಕನ ಮಾಡಲಿಕ್ಕೆ ಸಾಧ್ಯ. ಒಟ್ಟಾರೆ ಇಲ್ಲಿ ಅಬ್ಸರ್ವೇಷನ್ ಅಂದರೆ ಮನಸ್ಸಿನ ಎದುರಿನಲ್ಲಿ ಏನನ್ನಾದರೂ ಇರಿಸಿಕೊಳ್ಳುವುದು ಎಂದರ್ಥ. ಅಬ್ಸರ್ವೇಷನ್ ಅಂದರೆ ನಮ್ಮ ಮನಸ್ಸಿನ ಎದುರಿನಲ್ಲಿ, ಅಂದರೆ ನಮ್ಮ ಇಂದ್ರಿಯಗಳ ಮೂಲಕ ಏನನ್ನಾದರೂ ತಿಳಿಯುವುದು. ಮನಸ್ಸಿನ ಮುಂದೆ, ನಾವು ಮನಸ್ಸಿನ ಎದುರಿನಲ್ಲಿ ಏನನ್ನಾದರೂ ಇರಿಸಿಕೊಳ್ಳುವುದು ಎಂದರ್ಥ. ವಿಜ್ಞಾನಕ್ಕೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಗಳಿಸಿಕೊಡುವ ಸಲಕರಣೆ ಅಥವಾ ತಂತ್ರ ಅವಲೋಕನ. ನಾವು ಇಂದ್ರಿಯಗಳ ಮೂಲಕ ಕಂಡು ಕೇಳಿದ ವಿಷಯವನ್ನು ಮನಸ್ಸಿನ ಎದುರಿಗೆ ತಂದು ನಿಲ್ಲಿಸುವುದು. ನಾವು ಇಂದ್ರಿಯಗಳ ಮೂಲಕ ಕಂಡು ಕೇಳಿದಂತಹ ಸಂಗತಿಗಳನ್ನು, ವಿಷಯಗಳನ್ನು, ಇಂದ್ರಿಯಗಳ ಮೂಲಕ ಅರ್ಥ ಮಾಡಿಕೊಂಡಂಥ ಸಂಗತಿಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳುವುದು, ಮನಸ್ಸಿನ ಎದುರಿಗೆ ತಂದುಕೊಳ್ಳುವುದನ್ನು ನಾವು ಅವಲೋಕನ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಅವಲೋಕನ ಎಂದರೆ ಒಂದು ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಬುದ್ಧಿಯ ಸಹಾಯದಿಂದ, ಬುದ್ಧಿಯ ಸಹಕಾರದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದನ್ನು ಅವಲೋಕನ ಅಂತ ಹೇಳ್ತೀವಿ. ಇಲ್ಲಿ ಅವಲೋಕನ ಇಲ್ಲದೆ ಯಾವುದೇ ವೈಜ್ಞಾನಿಕ ಆವಿಷ್ಕಾರಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ವೈಜ್ಞಾನಿಕ ಆವಿಷ್ಕಾರಗಳು ಮಾತ್ರ ಅಲ್ಲ, ನಮ್ಮ ದಿನನಿತ್ಯ ಬದುಕಿನ ಎಲ್ಲ ಘಟನೆಗಳಿಗೆ ನಮಗೆ ಅವಲೋಕನ ಬಹಳ ಮುಖ್ಯವಾದದ್ದು ಅನ್ನೋದು ನಮಗೆ ತಿಳಿದಿರಬೇಕು. ನಾವು ವಸ್ತುಗಳನ್ನು ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಅದು ಅವಲೋಕನ ಆಗಲ್ಲ. ಅವುಗಳನ್ನು ಸೂಕ್ಷ್ಮವಾಗಿ ನಾವು ಪರೀಕ್ಷಿಸ್ತೇವೆ. ಅವಲೋಕನವನ್ನು ನಾವು ಪರೀಕ್ಷಿಸಬೇಕು, ಹೌದಾ? ಇಲ್ಲಿ ಅವಲೋಕನ ಅಂದರೆ ಅದು ಸಾಮಾನ್ಯ ಮನುಷ್ಯನ ಒಂದು ಧ್ಯೇಯರಹಿತವಾದ ಮತ್ತು ಒಂದು ಅಜಾಗರೂಕವಾದ ನೋಟವಲ್ಲ. ಅವಲೋಕನ ಅಂದರೆ ಒಂದು ಸಾಮಾನ್ಯ ಮನುಷ್ಯನ, ಅವನಿಗೆ ಗೊತ್ತಿಲ್ಲ, ಗುರಿ ಇಲ್ಲ, ಧ್ಯೇಯ ಇಲ್ಲ, ಯಾವುದೇ ಉದ್ದೇಶ ಇಲ್ಲ, ಉದ್ದೇಶರಹಿತವಾದ ಮತ್ತು ಅಜಾಗರೂಕತೆಯ ನೋಟವಲ್ಲ. ಇಲ್ಲಿ ಒಂದು ಉದ್ದೇಶ ಪೂರೈಕೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ವಸ್ತುಗಳ ಯಥಾರ್ಥ ಸ್ವರೂಪವನ್ನು ಮನವರಿಕೆಯಾಗುವಂತೆ ಗ್ರಹಿಸುವ ಚಟುವಟಿಕೆ ಅವಲೋಕನ. ಅಂದರೆ ಇಲ್ಲಿ ಬರೀ ನೋಟವಲ್ಲ, ಉದ್ದೇಶ ಪೂರೈಕೆಗಾಗಿ ಅಲ್ಲಿ ನಾವು ಯಾವುದೇ ಒಂದು ಜ್ಞಾನೇಂದ್ರಿಯಗಳ ಮೂಲಕ ಯಥಾರ್ಥ ಸ್ವರೂಪವನ್ನು, ಹೇಗಿರುತ್ತೆ ಆ ಯಥಾರ್ಥ ಸ್ವರೂಪವನ್ನು ಮನಸ್ಸಿಗೆ ನಾಟುವಂತೆ
ಮನವರಿಕೆಯಾಗುವಂತೆ ಗ್ರಹಿಸುವ ಒಂದು ಚಟುವಟಿಕೆ ಅಂತ ಹೇಳಿ. ಸೂಕ್ಷ್ಮವಾಗಿ ನಾವು ಅವಲೋಕನ ಅಂತ ಹೇಳೋದಾದರೆ ಇಲ್ಲಿ ವೈಜ್ಞಾನಿಕ ಅವಲೋಕನದಲ್ಲಿ ವಿಚಾರಿಸುವ ವಿಷಯದ ಅರಿವು ಇರುತ್ತದೆ. ನಾವು ಯಾವ ವಿಷಯವನ್ನ ಅವಲೋಕನ ಮಾಡ್ತಿದ್ದೀವಿ ಎನ್ನುವ ಅರಿವು ಇರುತ್ತದೆ. ನಾವು ಅವಲೋಕನ ಮಾಡುವ ವಿಷಯದ ನಿಗೂಢ ರಹಸ್ಯವನ್ನ ತಿಳಿಯುವ ಒಂದು ಧ್ಯೇಯವಿದೆ, ಒಂದು ಉದ್ದೇಶವಿದೆ. ನಾವು ಸೂಕ್ಷ್ಮವಾಗಿ ಅವಲೋಕನ ಅಂದರೆ ಯಾವ ವಿಷಯವನ್ನು ನಾವು ಅವಲೋಕನ ಮಾಡ್ತಿದ್ದೀವೋ ಅದರ ಅರಿವು ನಮಗಿರಬೇಕು ಮತ್ತು ಅದರ ನಿಗೂಢ ರಹಸ್ಯವನ್ನು ಪೂರ್ಣವಾಗಿ ಅದನ್ನು ತಿಳಿಯುವಂತಹ ಒಂದು ಧ್ಯೇಯ ಇರಬೇಕು. ಈ ಧ್ಯೇಯದ ಫಲವಾಗಿ ಮನಸ್ಸು ಚಂಚಲವಾಗದೆ ವಿಚಾರದ ಮೇಲೆಯೇ ಕೇಂದ್ರೀಕರಿಸುತ್ತದೆ. ಅವಲೋಕನ ಮಾಡಬೇಕಾದ್ರೆ ನಮ್ಮ ಮನಸ್ಸು ಚಂಚಲವಾಗದೆ ನಾವು ಯಾವ ವಿಷಯವನ್ನು ಅವಲೋಕನ ಮಾಡ್ತಿರ್ತೀವೋ ಅದೇ ವಿಷಯದ ಬಗ್ಗೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಅದೊಂದು ತಪಸ್ವಿ ಮನೋಭಾವನೆ, ತಾಳ್ಮೆಯಿಂದ ನಡೆಸುವ ಸತ್ಯ ಶೋಧನೆ. ಅವಲೋಕನ ಅಂತ ಹೇಳಿದರೆ ಈ ಸಾಮಾನ್ಯ ಮನುಷ್ಯನ ಒಂದು ಗೊತ್ತು ಗುರಿ ಇಲ್ಲದ ಧ್ಯೇಯರಹಿತವಾದ ಒಂದು ನೋಟ ಅಲ್ಲ. ಅವಲೋಕನ ಅಂತಕ್ಕಂಥದ್ದು ಒಂದು ತಪಸ್ವಿ ಮನೋಭಾವನೆ ಅಂತ ಹೇಳ್ಬೋದು. ಅದೊಂದು ತಪಸ್ವಿಯ ಮನೋಭಾವನೆ, ತಾಳ್ಮೆಯಿಂದ ನಡೆಸುವ ಸತ್ಯ ಶೋಧನೆ. ತಾಳ್ಮೆಯಿಂದ ನಡೆಸುವ ಸತ್ಯ ಶೋಧನೆ ಅಂದರೆ ನಾವು ಏನನ್ನ ಅವಲೋಕನ ಮಾಡ್ತೀವೋ ಆ ಅವಲೋಕನದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು, ಪೂರ್ಣವಾದ ವಿಚಾರವನ್ನು ತಿಳಿಯುವ ಮನಸ್ಥಿತಿ ನಮಗೆ ಇರೋದನ್ನೇ ನಾವು ಅವಲೋಕನ ಅಂತ ಹೇಳಿ. ಅವಲೋಕನ ಅಂದರೆ ಅಲ್ಲೊಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ನಮ್ಮ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿಯ ಸಹಕಾರದಿಂದ ಅದನ್ನು ಪೂರ್ಣವಾಗಿ ತಿಳಿಯುವ ಪ್ರಯತ್ನವನ್ನು ನಾವಿಲ್ಲಿ ಅವಲೋಕನ ಅಂತ ಹೇಳ್ತೀವಿ. ಇನ್ನು ಅವಲೋಕನದಲ್ಲಿ ಲಕ್ಷಣಗಳಿಗೆ ಬರೋಣ. ಅವಲೋಕನದ ಲಕ್ಷಣಗಳು. ಅವಲೋಕನದ ಲಕ್ಷಣಗಳನ್ನು ನಾವು ಹಲವಾರು ವಿಧ ಕಾಣ್ತೇವೆ. ನಾನು ನಿಮಗೆ ಮುಖ್ಯವಾಗಿ ಒಂದು 5 ವಿಧದ ಲಕ್ಷಣಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಬ್ಸರ್ವೇಷನ್ ಅಂತ ಹೇಳ್ತೇವೆ. ಅವಲೋಕನ ಮೊದಲನೇದಾಗಿ ಅವಲೋಕನವು ಆಯ್ಕೆಯನ್ನು ಒಳಗೊಂಡಿದೆ. 5 ವಿಚಾರಗಳನ್ನು ನಿಮಗೆ ಅವಲೋಕನದ ಲಕ್ಷಣಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅವಲೋಕನ ಮೊದಲನೇದು ಅವಲೋಕನದಲ್ಲಿ ಪ್ರಮುಖವಾಗಿ ಆಯ್ಕೆಯು ಅತ್ಯಂತ ಮುಖ್ಯವಾದದ್ದು. ಅವಲೋಕನದ ಲಕ್ಷಣಗಳಲ್ಲಿ ಮೊದಲನೇದು ಆಯ್ಕೆಯನ್ನು ಒಳಗೊಂಡಿದೆ. ಇಲ್ಲಿ ಅವಲೋಕನವು ಒಂದು ಮಾನಸಿಕ ಕ್ರಿಯೆ. ಅವಲೋಕನಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಮನಸ್ಸಿರ್ಬೇಕಲ್ವಾ? ಅವಲೋಕನವು ಒಂದು ಮಾನಸಿಕ ಕ್ರಿಯೆ. ನಿಸರ್ಗದಲ್ಲಿ, ವಿಶ್ವದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಅನೇಕ ಸಂಗತಿಗಳು ನಡೀತಾ ಇರುತ್ತೆ, ಅನೇಕ ಘಟನೆಗಳು ಸಂಭವಿಸ್ತಾ ಇರುತ್ತೆ. ಒಬ್ಬ ವ್ಯಕ್ತಿ ಅವನ್ನೆಲ್ಲ ಅವಲೋಕಿಸಲು ಸಾಧ್ಯವಿಲ್ಲ. ಆದ್ದರಿಂದ ವಿಜ್ಞಾನಿಯಾದವನು ಅವನೇನು ಮಾಡ್ತಾನೆ, ತನ್ನ ಅನ್ವೇಷಣಾ ಕ್ಷೇತ್ರಕ್ಕೆ ಮತ್ತು ತನ್ನ ಉದ್ದೇಶಕ್ಕೆ ಸಂಬಂಧಪಟ್ಟ ಘಟನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಇಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಹಲವಾರು ಸಂಗತಿಗಳು ವಿಶ್ವದಲ್ಲಿ ನಮ್ಮ ಸುತ್ತಮುತ್ತಲೂ ನಡೀತಾ ಇರುತ್ತೆ, ಅನೇಕ ಘಟನೆಗಳು ನಡೀತಾ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿ ಆ ಎಲ್ಲ ಘಟನೆಗಳನ್ನು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವಲೋಕನ ಏನು ಮಾಡ್ತಾನೆ, ತನಗೆ ಅಗತ್ಯವಿರುವ ಸಂಗತಿಗಳನ್ನು ಮಾತ್ರ ಅವಲೋಕನ ಮಾಡ್ತಾನೆ. ವಿಜ್ಞಾನಿಯಾದವನು ತನ್ನ ಸಂಶೋಧನಾ ಕ್ಷೇತ್ರಕ್ಕೆ ಅಗತ್ಯವಿರುವ ವಿಷಯಗಳನ್ನು, ಇಲ್ಲಿ ತನ್ನ ಅನ್ವೇಷಣಾ ಕ್ಷೇತ್ರಕ್ಕೆ ಮತ್ತು ಉದ್ದೇಶಕ್ಕೆ ಸಂಬಂಧಪಟ್ಟ
ಘಟನೆಗಳನ್ನು ಮಾತ್ರ ಅವನು ಆಯ್ಕೆ ಮಾಡಬಹುದಲ್ಲ. ನೀವು ಉದಾಹರಣೆಗೆ ಒಂದು ಅಂಗಡಿಗೆ ಹೋದರೆ ಅನೇಕ ವಸ್ತುಗಳಿರುತ್ತೆ, ಹೌದಾ? ನೀವೇನು ಮಾಡ್ತೀರಾ? ನಿಮಗೆ ಯಾವ ವಸ್ತು ಅವಶ್ಯಕತೆ ಇದೆಯೋ ಆ ವಸ್ತುವನ್ನು ನೀವು ಕೇಳ್ತೀರಾ, ಅದರ ಬೆಲೆ ಕೇಳ್ತೀರಾ, ಅದರ ಗುಣವನ್ನು ಕೇಳಿ ನಿಮ್ಗೆ ಬೇಕಾದದನ್ನು ಆಯ್ಕೆ ಮಾಡ್ತೀರಾ. ಹಾಗೆ ಇಲ್ಲಿ ಆಯ್ಕೆ ಅವಲೋಕನದಲ್ಲಿ ಅತ್ಯಂತ ಮುಖ್ಯ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತಲು ಅನೇಕ ಸಂಗತಿಗಳಿರುತ್ತೆ ವಿದ್ಯಾರ್ಥಿಗಳಿಗೆ. ಆ ಎಲ್ಲ ಸಂಗತಿಗಳು ನಮ್ಗೆ ಅವಶ್ಯಕತೆ ಇರೋಲ್ಲ. ನಮಗೆ ಏನು ಅವಶ್ಯಕತೆ ಇದೆ, ಯಾವುದು ಅಗತ್ಯ ಇದೆ, ಆ ಸಂಗತಿಗಳನ್ನು ಮಾತ್ರ ನಾವಿಲ್ಲಿ ಆಯ್ಕೆ ಮಾಡ್ತೀವಿ. ಅಂದರೆ ವಿಜ್ಞಾನಿ ಅನ್ನೋದು ತನ್ನ ಅನ್ವೇಷಣಾ ಕ್ಷೇತ್ರಕ್ಕೆ ಅಗತ್ಯವಾದ ಸಂಗತಿಗಳನ್ನು ಆಯ್ಕೆ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಅವಲೋಕನಕ್ಕೆ ಆಯ್ಕೆ ಅತ್ಯಂತ ಮುಖ್ಯವಾದದ್ದು ಅಂತೇಳಿ. ಮೊದಲನೇದು ಅವಲೋಕನಕ್ಕೆ ಆಯ್ಕೆ ಬಹಳ ಮುಖ್ಯವಾದದ್ದು. ಏಕೆಂದರೆ ನಮ್ಮ ಅವಲೋಕನ ಸರಿಯಾಗಬೇಕು ಅಂದರೆ, ಸಂಪೂರ್ಣವಾಗಬೇಕು ಅಂದರೆ ನಾವು ಅವಲೋಕನದಲ್ಲಿ ಮೊದಲನೇದಾಗಿ ಆಯ್ಕೆಯನ್ನು ಮಾಡಬೇಕು. ಇನ್ನು ಎರಡನೇ ಸಂಗತಿ ಏನಪ್ಪ ಅಂದರೆ, ಅವಲೋಕನವು ಆಸಕ್ತಿ ಅಥವಾ ಗಮನವನ್ನು ಒಳಗೊಂಡಿದೆ. ಇಲ್ಲಿ ನಾವು ವೈಜ್ಞಾನಿಕ ಅವಲೋಕನವು ಒಂದು ಉದ್ದೇಶವನ್ನು ಇಟ್ಟುಕೊಂಡಿರುವುದರಿಂದ ಅವಲೋಕನಕ್ಕೆ ಆಸಕ್ತಿ ಇರಬೇಕು, ಅಂದರೆ ಗಮನವಿರಬೇಕು, ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು. ಗಮನವಿಲ್ಲದ ಅವಲೋಕನ ಬರಿಯ ನೋಟವೆನಿಸಿಕೊಳ್ಳುತ್ತದೆ. ಗಮನ ಇಲ್ಲ, ನಿಮ್ಗೆ ಆಸಕ್ತಿನೇ ಇಲ್ಲ ಅಂದರೆ ಅದು ಕೇವಲ ನೋಟ ಆಗುತ್ತೆ ಹೊರತು ಅದು ನಮ್ಮ ಮನಸ್ಸಿಗೆ ನಾಟೋದೇ ಇಲ್ಲ. ಇಲ್ಲಿ ಗಮನವಿಲ್ಲದ ಅವಲೋಕನವು ಬರಿಯ ನೋಟವೆನಿಸಿಕೊಳ್ಳುತ್ತದೆ. ಅವಲೋಕನವು ಇಲ್ಲಿ ನಮ್ಮ ಬುದ್ಧಿ ಮತ್ತು ಇಂದ್ರಿಯಗಳ ಪರಸ್ಪರ ಸಹಕಾರದಿಂದ ನಡೆಯುವ ಚಟುವಟಿಕೆ. ನಮ್ಮ ಬುದ್ಧಿ ಮತ್ತು ಇಂದ್ರಿಯಗಳ ಸಹಕಾರದಿಂದ ನಡೆಯುವ ಚಟುವಟಿಕೆ. ಉದಾಹರಣೆಗೆ ನಾವು ಒಬ್ಬ ಖಗೋಳ ವಿಜ್ಞಾನಿಯನ್ನು ನೋಡ್ತೇವೆ. ಒಬ್ಬ ಖಗೋಳ ವಿಜ್ಞಾನಿ ತನ್ನ ಪ್ರಯೋಗಶಾಲೆಯಲ್ಲಿ ಆತ ಟೆಲಿಸ್ಕೋಪ್ ಮೂಲಕ, ದೂರದರ್ಶಕ ಯಂತ್ರದ ಮೂಲಕ ಆಕಾಶಕಾಯಗಳನ್ನು ಅವನು ವೀಕ್ಷಿಸ್ತಾ ಇರ್ತಾನೆ. ತನ್ನ ಪ್ರಯೋಗಶಾಲೆಯಲ್ಲಿ ಟೆಲಿಸ್ಕೋಪ್ ಮೂಲಕ ಅವನ ಆಕಾಶಕಾಯಗಳನ್ನು ವೀಕ್ಷಿಸ್ತಾ ಇರ್ತಾನೆ. ಆದರೆ ಆ ಪ್ರಯೋಗ ಮಂದಿರದ ಸುತ್ತಲೂ ಅನೇಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಬಸ್ಸುಗಳ ಶಬ್ದ ಆಗ್ತಾ ಇರುತ್ತೆ, ವ್ಯಾಪಾರಿಗಳು ಮಾತಾಡ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ಬೇಕಾದಷ್ಟು ಶಬ್ದಗಳಾಗ್ತಾ ಇರುತ್ತೆ. ಆದರೆ ಆ ವಿಜ್ಞಾನಿಯ, ಆ ಖಗೋಳಶಾಸ್ತ್ರಜ್ಞನ ಗಮನವೆಲ್ಲ ಎಲ್ಲಿರುತ್ತೆ? ಆಕಾಶಕಾಯಗಳ ಬಗ್ಗೆನೇ ಇರುತ್ತೆ. ಅವನು ಬೇರೆ ಕಡೆ ಅವನ ಗಮನವನ್ನು ಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅವನ ಗಮನವೆಲ್ಲ ಆಕಾಶದ ಕಡೆಗೆ ಅಥವಾ ಆ ಆಕಾಶಕಾಯಗಳ ಬಗ್ಗೆ ಅವನು ಅವಲೋಕನ ಮಾಡ್ತಾ ಇರ್ತಾನೆ. ಒಬ್ಬ ಖಗೋಳ ವಿಜ್ಞಾನಿ ಗ್ರಹಗಳ ಚಲನವಲನಗಳನ್ನು ಪರೀಕ್ಷಿಸುವಾಗ ಅವುಗಳ ಅಂದರೆ ಬೇರೆ ಬೇರೆ ಗ್ರಹಗಳ ಮೇಲೆ ಯಾವ ರೀತಿ ಆಗುತ್ತದೆ ಎಂಬ ಉದ್ದೇಶದಿಂದ ಅವನು ಕಾರ್ಯಪ್ರವೃತ್ತ ಆಗುವುದರ ಮೂಲಕನೇ ಅವನ ಗಮನ ಏನಿದ್ರೂ ಅವನ ಪ್ರಯೋಗದ ಕಡೆಗೆ ಇರುತ್ತೆ ಹೊರತು ಇನ್ನು ಹೊರಗಿನ ಯಾವುದೇ ಬಾಹ್ಯ ವಿಚಾರಗಳ ಬಗ್ಗೆ ಅವನಿಗೆ ಗಮನ ಇರೋಲ್ಲ. ಅಂದರೆ ಇಲ್ಲಿ ಎರಡನೇದು ನಮಗೆ ಅವಲೋಕನ ಮಾಡಬೇಕಾದ್ರೆ ಆಸಕ್ತಿ ಅಥವಾ ಗಮನ ಬಹಳ ಪ್ರಮುಖವಾದ ಸ್ಥಾನವನ್ನು ಪಡೆಯುತ್ತೆ. ಇನ್ನು ಮೂರನೇದು ಅವಲೋಕನವು ಸ್ಪಷ್ಟವಾದದ್ದು. ನಾವು ಒಂದು ಸಂಗತಿಯನ್ನು ನೋಡುವುದಕ್ಕೂ ಅವಲೋಕಿಸುವುದಕ್ಕೂ ವ್ಯತ್ಯಾಸವಿದೆ. ಸಂಗತಿಯನ್ನು ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಅದು ಅವಲೋಕನ ಆಗಲ್ಲ. ನಾವು ಇಲ್ಲಿ ಅವಲೋಕನ ಅನ್ನೋದು ಸ್ಪಷ್ಟವಾಗಿದ್ದು. ಮೂರನೇದು ಅವಲೋಕನ ಸ್ಪಷ್ಟವಾದದ್ದು. ನಾವು ವಸ್ತುಗಳನ್ನು ನೋಡಿದ ಮಾತ್ರಕ್ಕೆ ಅದು ಅವಲೋಕನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಣ್ಣಿನಿಂದ ಆ ವಸ್ತುಗಳನ್ನು ನೋಡುವುದೇ ಅಲ್ಲದೆ ಅವುಗಳನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತೇವೆ. ಪರೀಕ್ಷೆ ಮಾಡೋದು ಅವಲೋಕನದಲ್ಲಿ ಬಹಳ ಮುಖ್ಯವಾದದ್ದು. ಹೇಗೆ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಎರಡರ ಸಹಕಾರದಿಂದ ಪರೀಕ್ಷೆ ಮಾಡ್ತೇವೆ. ಹಾಗಾಗಿ ನಾವು ಬರೀ ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಅದು ಅವಲೋಕನ ಆಗಲ್ಲ, ಅವುಗಳನ್ನು ಸೂಕ್ಷ್ಮವಾಗಿ ನಾವು ಪರೀಕ್ಷೆ ಮಾಡ್ತೇವೆ. ಆದ್ದರಿಂದ ನಾವು ಅವಲೋಕಿಸುವ ವಸ್ತುಗಳ ಬಗೆಗೆ
ನಾವು ಅವಲೋಕನ ಮಾಡೋದ್ರಿಂದ, ಸೂಕ್ಷ್ಮವಾಗಿ ನಾವು ಅವಲೋಕನ ಪರೀಕ್ಷೆ ಮಾಡೋದ್ರಿಂದ ನಾವು ಅವಲೋಕಿಸುವ ವಸ್ತು ವಿಷಯದ ಬಗ್ಗೆ ನಮ್ಮ ಜ್ಞಾನ ಏನಾಗುತ್ತೆ, ವಿಶಾಲವಾಗುತ್ತೆ, ಸ್ಪಷ್ಟವಾಗುತ್ತೆ. ಸರಿಯಾಗಿ ನಾವಿಲ್ಲಿ ಅವಲೋಕನ ಮಾಡುವುದು ಅತ್ಯಂತ ಅವಶ್ಯಕ. ಉದಾಹರಣೆಗೆ ನಿಮ್ಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗಿರುತ್ತೆ. ಆವಾಗ ನಾವು ಅದನ್ನು ಸ್ಪಷ್ಟವಾಗಿ ತಿಳಿಬೇಕು, ಎಲ್ಲಿ ಕಾಲು ಮುರಿದಿದೆ, ಎಲ್ಲಿ ಯಾವ ಮೂಳೆ ಮುರಿದಿದೆ ಅಂತ ತಿಳಿಬೇಕು ಅಂದರೆ ನಾವು ಎಕ್ಸ್ರೇ ತೆಗಿತೀವಿ, ಹೌದಾ? ಆ ಎಕ್ಸ್ರೇ ಮೂಲಕ ಇದೇ ಮೂಳೆ ಇಲ್ಲೇ ಮುರಿದಿದೆ, ಇದಕ್ಕೆ ನಾವು ಉಪಚಾರ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ. ಅದನ್ನು ನಾವು ಉಕ್ಷಾಕಿರಣ ಅಂತ ಹೇಳ್ತೀವಿ. ಎಕ್ಸ್ರೇ ಮೂಲಕ ಘಟನೆಗಳನ್ನು ಅವಲೋಕಿಸಿದಾಗ ಸ್ಪಷ್ಟವಾದ ಮಾಹಿತಿಯನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅವಲೋಕನದಲ್ಲಿ ಯಾವಾಗಲೂ ಸ್ಪಷ್ಟತೆ ಇರಬೇಕು, ನಿಖರತೆ ಇರಬೇಕು ಅನ್ನುವುದನ್ನು ಮುಖ್ಯವಾಗುತ್ತೆ. ಎಷ್ಟು ಸ್ಪಷ್ಟವಾಗಿ ನಾವು ತಿಳಿತೀವೋ ಅಷ್ಟು ನಾವು ಅವಲೋಕನ ಸರಿಯಾಗಿ ಮಾಡಿರಬೇಕಾಗುತ್ತೆ. ಇನ್ನು ಇದು ಅತ್ಯಂತ ನಿಖರವಾದದ್ದು ನಮಗೆ. ನಿಖರವಾದದ್ದು ಅಂತ ಹೇಳ್ತೀವಿ. ಇಲ್ಲಿ ಜಗತ್ತಿನ ಯಾವುದಾದರೊಂದು ಭಾಗದ ವಿಷಯದ ಸುವ್ಯವಸ್ಥಿತವಾದ ಮತ್ತು ಕ್ರಮಬದ್ಧವಾದ ಜ್ಞಾನವನ್ನು ನಾವು ವಿಜ್ಞಾನ. ನಿಮಗೆ ಗೊತ್ತಿದೆ, ವಿಶ್ವದಲ್ಲಿನ ಯಾವುದೇ ವಸ್ತು ವಿಷಯವನ್ನು ಸುವ್ಯವಸ್ಥಿತವಾದ, ಕ್ರಮಬದ್ಧವಾದ, ಸಕಾರಣವಾದ ಜ್ಞಾನವನ್ನು ವಿಜ್ಞಾನ, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಈ ವ್ಯವಸ್ಥಿತವಾದ, ಕ್ರಮಬದ್ಧವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಹೇಳ್ತೀವಿ. ಒಂದು ವಿಷಯದ ಜ್ಞಾನಾರ್ಜನೆಗೆ ಅಂದರೆ ಆ ವಿಷಯವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಿಕ್ಕೆ ಅವಲೋಕನ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ಅವಲೋಕನ ಇಲ್ಲಿ ನಿಖರವಾದದ್ದು. ಸರಿಯಾಗಿ ನಾವು ಅವಲೋಕನ ಮಾಡಿದ್ರೆ ಮಾತ್ರ ಸರಿಯಾದ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಿಮ್ಗೆ ಈ ವರ್ಷ ನೀವು ಪೂರ್ತಿ ಕಲಿಯೋದು ವೈಜ್ಞಾನಿಕ ತರ್ಕಶಾಸ್ತ್ರ ಆಗಿರೋದ್ರಿಂದ ನೀವು ವೈಜ್ಞಾನಿಕವಾಗಿ ನಾವು ನಿಖರತೆಯನ್ನು, ಅವಲೋಕನದಲ್ಲಿ ನಿಖರತೆಯನ್ನು ಪಡೆಯುವುದು ಅತ್ಯಂತ ಮುಖ್ಯವಾದದ್ದು. ಅವಲೋಕನವು ನಿಖರವಾದದ್ದು, ಅವಲೋಕನದ ಲಕ್ಷಣಗಳಿದು ಒಂದು ಪ್ರಮುಖವಾದದ್ದು. ಇನ್ನು ಅವಲೋಕನವು ಅರ್ಥ ವಿವರಣೆಯನ್ನು ಒಳಗೊಂಡ ಪ್ರಕ್ರಿಯೆ. ಬರೀ ನಾವು ತಿಳ್ಕೊಂಡ್ರೆ ಸಾಕಾಗಲ್ಲ. ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಸರಿಯಾದ ಘಟನೆಗಳನ್ನು ಆಯ್ದುಕೊಂಡ ಮಾತ್ರಕ್ಕೆ ಅವಲೋಕನವು ಪೂರ್ಣವಾದಂತೆ ಆಗಲಿಲ್ಲ. ನಾವು ಎಚ್ಚರಿಕೆಯಿಂದ ಅಂದರೆ ನಾವು ಗಮನಿಸ್ತೀವಲ್ಲ, ಈ ಗಮನಿಸಿದ ಘಟನೆಗಳನ್ನು ವಿಶ್ಲೇಷಿಸಿ ಅವುಗಳಿಗೆ ಸರಿಯಾದ ಅರ್ಥ ವಿವರಣೆಯನ್ನು ನೀಡಿದಾಗ ಮಾತ್ರ ಅವಲೋಕನ ಪರಿಪೂರ್ಣ ಎನಿಸಿಕೊಳ್ಳುತ್ತದೆ. ಇಲ್ಲಿ ಅವಲೋಕನ ಅಂತಕ್ಕಂಥದ್ದು ಘಟನೆಗಳನ್ನು ನೋಡೋದು, ವೀಕ್ಷಿಸೋದು, ಗಮನಿಸೋದು ಅಷ್ಟೇ ಅಲ್ಲ. ಇಲ್ಲಿ ಪರಿಪೂರ್ಣ ಆಗಬೇಕು ಅಂದರೆ ಅದು ಒಂದು ಅರ್ಥ ವಿವರಣೆಯನ್ನು ಒಳಗೊಂಡಂತಹ ಪ್ರಕ್ರಿಯೆ. 5ನೇದು ಅವಲೋಕನ ಅಂತಕ್ಕಂಥದ್ದು ಅರ್ಥ ವಿವರಣೆಯನ್ನು ಒಳಗೊಂಡ ಪ್ರಕ್ರಿಯೆ ಅಂತ ಹೇಳ್ತೇವೆ. ನಮ್ಮ ಸಮಸ್ಯೆಗೆ ಸರಿಯಾದ ಘಟನೆಗಳನ್ನು ನಾವು ಆಯ್ದುಕೊಂಡ ಮಾತ್ರಕ್ಕೆ ಇಲ್ಲಿ ಅದು ಅವಲೋಕನ ಆಗಲ್ಲ. ಅಲ್ಲಿ ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ನಾವು ಎಚ್ಚರಿಕೆಯಿಂದ ಗಮನಿಸಿದ ಘಟನೆಗಳನ್ನು ವಿಶ್ಲೇಷಿಸಬೇಕು. ಅವುಗಳಿಗೆ ಸರಿಯಾದ ಅರ್ಥ ವಿವರಣೆಯನ್ನು ನೀಡಿದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥವನ್ನು ನಾವು ಮತ್ತೊಬ್ಬರು ಕೇಳಿದರೆ ಹೇಳುವಂತಹ ಸಾಮರ್ಥ್ಯವನ್ನು ನಾವು ಪಡೆದಿದ್ರೆ ಮಾತ್ರ ಅವಲೋಕನ ನಮಗೆ ಆಗಿದೆ ಅಂತೇಳಿ, ಆ ವಸ್ತುವಿನ ಅವಲೋಕನ ಆಗಿದೆ ಅಂತೇಳಿ. ವಿದ್ಯಾರ್ಥಿಗಳೇ, ಮುಖ್ಯವಾಗಿ ನೀವಿವತ್ತು ಇಲ್ಲಿವರೆಗೂ 2 ವಿಷಯ ಹೇಳಿದ್ರು. ಒಂದು ಅವಲೋಕನ ಮತ್ತು ಪ್ರಯೋಗ, ಇವೆರಡನ್ನ ವಿಗಮನದ ವಿಷಯಾತ್ಮಕ ಆಧಾರಗಳು ಅಂತ ಹೇಳ್ತೇವೆ. ಅವಲೋಕನ ಎಂದರೆ ಯಾವುದೇ ಘಟನೆ ಅಥವಾ ಸಂಗತಿಯ ಧ್ಯೇಯ ಸಾಧನೆಗಾಗಿ, ಉದ್ದೇಶ ಸಫಲತೆಗಾಗಿ ಜ್ಞಾನೇಂದ್ರಿಯಗಳ ಮೂಲಕ ಮತ್ತು ಬುದ್ಧಿಯ ಸಹಕಾರದಿಂದ ಎಚ್ಚರಿಕೆಯಿಂದ ಪರೀಕ್ಷಿಸುವುದು. ಇನ್ನು ಅವಲೋಕನದ ಲಕ್ಷಣಗಳಲ್ಲಿ ಅವಲೋಕನ ಅನ್ನೋದು ಧ್ಯೇಯರಹಿತವಾದ ಅಥವಾ ಅಜಾಗರೂಕವಾದ ನೋಟವಲ್ಲ.
ಅವಲೋಕನ ಅನ್ನುವುದು ಒಂದು ತಪಸ್ವಿ ಮನೋಭಾವನೆ. ಎಚ್ಚರಿಕೆಯಿಂದ ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಅದೊಂದು ಋಷಿಗಳು ತಪಸ್ ಮಾಡುವ ರೀತಿಯಲ್ಲಿ ಅದೊಂದು ತಪಸ್ವಿ ಮನೋಭಾವನೆ ಮತ್ತು ಅದೊಂದು ಸತ್ಯ ಶೋಧನೆ ಅಂತ ಹೇಳ್ಬೋದು. ಅದನ್ನು ನಾವು ಸತ್ಯ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದರೆ ನಮಗೆ ಇಲ್ಲಿ ಅವಲೋಕನ ಇರಲೇಬೇಕು ಅಂತೇಳಿ. ಸತ್ಯ ತಾಳ್ಮೆಯಿಂದ ನಡೆಸುವ ಸತ್ಯ ಶೋಧನೆ ಅಂತೇಳಿ. ಅವಲೋಕನದ ಲಕ್ಷಣಗಳಲ್ಲಿ ಮೊದಲನೇದು, ಅವಲೋಕನವು ಆಯ್ಕೆಯನ್ನು ಒಳಗೊಂಡಿದೆ. ಎರಡನೇದು, ಅವಲೋಕನದಲ್ಲಿ ಆಸಕ್ತಿ ಇರಬೇಕು, ಗಮನವಿರಬೇಕು. ಗಮನ ಇಲ್ಲ ಅಂದರೆ ಅದು ಬರೀ ನೋಟ ಅನಿಸ್ಕೊಳ್ಳುತ್ತೆ. ಮೂರನೇದು, ಅವಲೋಕನ ಯಾವಾಗಲೂ ಸ್ಪಷ್ಟವಾಗಿರಬೇಕು, ಖಚಿತವಾಗಿ ಇರಬೇಕು. ಮತ್ತು ಅವಲೋಕನವು ನಿಖರವಾಗಿತ್ತು. ಐದನೇದು, ಅವಲೋಕನವು ಅರ್ಥ ವಿವರಣೆಯನ್ನು ಒಳಗೊಂಡಿರುವ ಒಂದು ಪ್ರಕ್ರಿಯೆ ಅಂತೇಳಿ ಹೇಳ್ಬೋದು. ಇದಿಷ್ಟು ಅವಲೋಕನದ ಲಕ್ಷಣಗಳಾಗಿವೆ. ಇನ್ನು ನಿಮಗೆ ಅವಲೋಕನದ ಸ್ಥಿತಿಗಳು ಅಥವಾ ಅವಲೋಕನದಲ್ಲಿ ನಿಯಮಗಳನ್ನು ನೋಡೋಣ. ಅವಲೋಕನದ ಸ್ಥಿತಿಗಳು ಅಥವಾ ನಿಯಮಗಳು ಅಂತ ಹೇಳ್ತೀವಿ. ಕಂಡೀಷನ್ಸ್ ಆಫ್ ಅಬ್ಸರ್ವೇಷನ್ ಅಂತ ಹೇಳ್ತಾರೆ. ಕಂಡೀಷನ್ಸ್ ಆಫ್ ಅಬ್ಸರ್ವೇಷನ್. ನಾವಿಲ್ಲಿ ಮುಖ್ಯವಾಗಿ 3 ಸ್ಥಿತಿಗಳನ್ನು ನೋಡ್ತೇವೆ. ಅವಲೋಕನ ಮಾಡಬೇಕು ಅಂದರೆ ಅವಲೋಕನವು ಒಂದು ವಿನೋದದ ವಿಷಯವಲ್ಲ, ಅದು ತಮಾಷೆ ವಿಷಯವಲ್ಲ, ವಿನೋದದ ವಿಷಯವಲ್ಲ, ಪ್ರತ್ಯಕ್ಷ ಪ್ರಮಾಣದ ವಿಚಾರ. ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷವಾಗಿ ನೀವು ನೋಡಿದ್ರು ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಪ್ರತ್ಯಕ್ಷ ಪ್ರಮಾಣದ ವಿಷಯ ಅವಲೋಕನ ಅಂತಕ್ಕಂಥದ್ದು. ನಮ್ಮ ಜ್ಞಾನಾರ್ಜನೆಗೆ ಸಂಬಂಧಪಟ್ಟಿರುವುದರಿಂದ ಅವಲೋಕನಕ್ಕೆ ಏಕಾಗ್ರತೆ ಬೇಕು. ಇಲ್ಲಿ ಸ್ಪಷ್ಟವಾಗಿ ಅವಲೋಕಿಸುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಯಾರಿಗೆ ಸಾಧ್ಯ ಹಾಗಾದರೆ? ಹೇಗೆ ನಾವು ಅವಲೋಕನ ಮಾಡಬೇಕು ಅಂತ ಹೇಳಿದರೆ, ಅವಿಶ್ರಾಂತ ದುಡಿಮೆಯಿಂದಲೂ ದೀರ್ಘ ಶಿಕ್ಷಣದಿಂದಲೂ ಸಂಪಾದಿಸಬಹುದಾದ ಕಲೆ. ಅವಲೋಕನ ಅಂತಕ್ಕಂಥದ್ದು ಇದು ಒಂದು ವಿನೋದದ ವಿಷಯವಲ್ಲ, ಅದೊಂದು ಪ್ರತ್ಯಕ್ಷ ಪ್ರಮಾಣದ ವಿಚಾರ ಅಂತ ಹೇಳ್ಬೋದು. ನೇರವಾಗಿ ನಮ್ಮ ಜ್ಞಾನಾರ್ಜನೆಗೆ ಇದು ಸಂಬಂಧಿಸಿದ ವಿಚಾರವಾಗಿದೆ. ನಮ್ಮ ಜ್ಞಾನಾರ್ಜನೆಗೆ ಮುಖ್ಯವಾಗಿ ನಮಗೆ ಏಕಾಗ್ರತೆಯಲ್ಲಿ ಬೇಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ವಿಚಾರವನ್ನು ಎಲ್ಲರಿಗೂ ತಿಳಿಯಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಅವಿಶ್ರಾಂತ ದುಡಿಮೆಯಿಂದಲೂ ದೀರ್ಘ ಶಿಕ್ಷಣದಿಂದಲೂ ನಾವು ಸಂಪಾದಿಸಬಹುದಾದ ಒಂದು ಕಲೆ ಅಂತೇಳಿ ಅವಲೋಕನವನ್ನು ಹೇಳ್ತೇವೆ. ಅವಲೋಕನವು ವೈಜ್ಞಾನಿಕವಾಗಿ ತೃಪ್ತಿಕರವಾಗಿರಬೇಕಾದರೆ ಅವಲೋಕನಲ್ಲಿ ಅವನ ಅವಲೋಕನ ಮಾಡ್ತಕ್ಕಂತಹ ವ್ಯಕ್ತಿ ಅವಲೋಕಕ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಜಾಯ್ಸ್ ಎನ್ನುವ ಒಬ್ಬ ತರ್ಕಶಾಸ್ತ್ರಜ್ಞ, ಯಾರು? ಜಾಯ್ಸ್ ಎನ್ನುವ ಒಬ್ಬ ತರ್ಕಶಾಸ್ತ್ರಜ್ಞ ಹೇಳೋದು. ಜಾಯ್ಸ್ ಎನ್ನುವ ತರ್ಕಶಾಸ್ತ್ರಜ್ಞನು ಏನು ಹೇಳ್ತಾನೆಂದರೆ, ಅವಲೋಕನವು ಉತ್ತಮವಾಗಿರಬೇಕಾದರೆ ಅವಲೋಕನ ನಡೆಸುವ ವ್ಯಕ್ತಿಯಲ್ಲಿ ಈ 3 ಸ್ಥಿತಿಗಳು ಅಗತ್ಯವಾಗಿರಬೇಕು ಅಂಥೇಳಿ ಜಾಯ್ಸ್ ಎನ್ನುವ ತರ್ಕಶಾಸ್ತ್ರಜ್ಞ ಹೇಳ್ತಾನೆ. ಯಾರು ಅವಲೋಕನ ಅರ್ಥಪೂರ್ಣ ಆಗಬೇಕು, ಸರಿಯಾಗಿರಬೇಕು ಅಂದರೆ, ನಮ್ಮ ಅವಲೋಕನ ಸರಿಯಾಗಿ ಆಗಬೇಕು ಅಂದರೆ, ಅವಲೋಕನ ಅವಲೋಕನ ಉತ್ತಮವಾಗಿರಬೇಕು, ಪೂರ್ಣವಾಗಿರಬೇಕು ಅಂದರೆ ಅವಲೋಕನ ನಡೆಸುವ ವ್ಯಕ್ತಿಯಲ್ಲಿ ಈ 3 ಸ್ಥಿತಿಗಳು ಅಗತ್ಯವಾಗಿರಬೇಕು ಅಂತ ಹೇಳ್ತಾರೆ. ಅಗತ್ಯವಾಗಿ ನಾವು ಈ
ಈ 3 ಸ್ಥಿತಿಗಳನ್ನು ನೋಡ್ತೇವೆ. ಆ 3 ಸ್ಥಿತಿಗಳು ಯಾವ್ಯಾವುದಪ್ಪ ಅಂದರೆ, ಒಂದು ಭೌತಿಕ ಸ್ಥಿತಿ, ಮತ್ತೊಂದು ಭೌತಿಕ ಸ್ಥಿತಿ, ಮತ್ತೊಂದು ನೈತಿಕ ಸ್ಥಿತಿ. ಅವಲೋಕಕನು 3 ಸ್ಥಿತಿಗಳನ್ನು ಅಗತ್ಯವಾಗಿ ಅವನು ಹೊಂದಿರಲೇಬೇಕು ಅಂತ ಹೇಳ್ತಾರೆ. ಮೊದಲನೇದು ಭೌತಿಕ ಸ್ಥಿತಿ, ಫಿಸಿಕಲ್ ಕಂಡೀಷನ್. ಭೌತಿಕ ಸ್ಥಿತಿ, ಭೌತಿಕ ಸ್ಥಿತಿ ಅಂದರೆ ಅವನು ಶಾರೀರಿಕವಾಗಿ ಅವನೇನಾಗಿರಬೇಕು, ಈ ಸದೃಢನಾಗಿರಬೇಕು. ಶಾರೀರಿಕ ನಿಯಮ ಅಥವಾ ಭೌತಿಕ ಸ್ಥಿತಿ, ಭೌತಿಕ ನಿಯಮ ಅಂತ ಹೇಳ್ತಾರೆ. ಅವಲೋಕನವು ತೃಪ್ತಿಕರವಾಗಿರಬೇಕಾದರೆ ಅವಲೋಕಿಸುವವನ ಜ್ಞಾನೇಂದ್ರಿಯಗಳು ಆರೋಗ್ಯಪೂರ್ಣವಾಗಿರಬೇಕು. ಅವನ ಜ್ಞಾನೇಂದ್ರಿಯಗಳೇನಿದೆಯಲ್ಲ, ಕಣ್ಣು, ಕಿವಿ, ಮೂಗು, ಇವೆಲ್ಲವೂ ಸಹ ಆರೋಗ್ಯಪೂರ್ಣವಾಗಿರಬೇಕು, ಸದೃಢವಾಗಿರಬೇಕು. ಅವಲೋಕಕನ ಕಣ್ಣುಗಳು ಸೂಕ್ಷ್ಮವಾಗಿರಬೇಕು. ಸೂಕ್ಷ್ಮವಾಗಿದ್ದರೆ ಮಾತ್ರ ಅವನು ಬೇರೆ ಬೇರೆ ಬಣ್ಣಗಳನ್ನು, ವರ್ಣಗಳನ್ನು, ಅವುಗಳ ಭೇದಗಳನ್ನು ಗಮನಿಸುವುದಕ್ಕೆ ಸಾಧ್ಯ ಆಗುತ್ತೆ. ಕಿವಿಗಳು ಚುರುಕಾಗಿರಬೇಕು. ಇಲ್ಲದಿದ್ದರೆ ಅವನ ಸಂಗೀತದ ಮಾಧುರ್ಯವನ್ನು ಅನುಭವಿಸಲಾರ. ಅಂದರೆ ಅವಲೋಕನಕ್ಕೆ ಜ್ಞಾನೇಂದ್ರಿಯಗಳು ಆರೋಗ್ಯಪೂರ್ಣವಾಗಿರಬೇಕು. ಹಾಗೆಯೇ ಬರೀ ಅವಲೋಕನ ಜ್ಞಾನೇಂದ್ರಿಯಗಳ ಆರೋಗ್ಯಪೂರ್ಣವಾಗಿದ್ದರೆ ಸಾಲದು, ಅವನ ಸುತ್ತಮುತ್ತಲ ನಿಸರ್ಗ, ಪ್ರಕೃತಿ, ಅವನ ಸುತ್ತಮುತ್ತಲ ಸನ್ನಿವೇಶಗಳು ಸಹ ಸಹಕಾರಿಯಾಗಿರುವಂತಿರಬೇಕು. ಪ್ರಕೃತಿ ಮತ್ತು ಅವನ ಸುತ್ತಮುತ್ತಲಿನ ಸಂಗತಿಗಳು ಅನುಕೂಲಕರವಾಗಿರಬೇಕು. ಆಗ ಮಾತ್ರ ಅವಲೋಕನ ಸರಿಯಾಗಲಿಕ್ಕೆ ಸಾಧ್ಯ. ಮೊದಲನೇ ನೈತಿಕ ಸ್ಥಿತಿಯಲ್ಲಿ ಭೌತಿಕ ಸ್ಥಿತಿ ಅಂತ ಹೇಳಿದರೆ, ಅವನ ಜ್ಞಾನೇಂದ್ರಿಯಗಳು ಆರೋಗ್ಯಪೂರ್ಣವಾಗಿರಬೇಕು ಮತ್ತು ಅವನಿಗೆ ಅನುಕೂಲಕರವಾದ ಅವನ ವಾತಾವರಣ ಇರಬೇಕು. ಅನುಕೂಲಕರವಾದ ವಾತಾವರಣ ಇದ್ದಾಗ ಮಾತ್ರ ಅವನ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ. ಅವಲೋಕಕನ ಜ್ಞಾನೇಂದ್ರಿಯಗಳೇನಿದೆಯಲ್ಲ, ಈ ಜ್ಞಾನೇಂದ್ರಿಯಗಳು ಸದೃಢವಾಗಿರಬೇಕು. ಅಂದರೆ ಶಾರೀರಿಕವಾಗಿ ಅವನ ಆರೋಗ್ಯವನ್ನು ಹೊಂದಿದರೆ ಮಾತ್ರ ಅವಲೋಕನ ಪೂರ್ಣ ಆಗಲಿಕ್ಕೆ ಸಾಧ್ಯ, ಇಲ್ಲೇ ಇಲ್ಲ. ಹಾಗಾಗಿ ಈ ಅವಲೋಕನ ತೃಪ್ತಿಕರವಾಗಿರಬೇಕು ಅಂದರೆ ಈ ಆರೋಗ್ಯ ಪೂರ್ಣವಾದಂತಹ ಅವನ ಜ್ಞಾನೇಂದ್ರಿಯಗಳು ಇರಬೇಕು. ಮತ್ತೇನಪ್ಪ ಅಂದರೆ ಅವನ ವಾತಾವರಣ, ನಿಸರ್ಗ ಸಹ ಅವನಿಗೆ ಸಹಾಯ ಮಾಡಬೇಕು. ಅವನ ಜ್ಞಾನೇಂದ್ರಿಯಗಳು ಆರೋಗ್ಯಪೂರ್ಣವಾಗಿರಬೇಕು ಮತ್ತು ನಿಸರ್ಗದ ಸ್ಥಿತಿಗಳು ಸಹ ಅನುಕೂಲಕರವಾಗಿರಬೇಕು. ಉದಾಹರಣೆಗೆ ತುಂಬ ಮೋಡಗಳಿವೆ, ದಟ್ಟವಾದ ಮೋಡಗಳಿಂದ ಮುಚ್ಚಲ್ಪಟ್ಟ ಆಕಾಶದಲ್ಲಿ ನಾವು ಸೂರ್ಯಗ್ರಹಣ, ಇವತ್ತು ಸೂರ್ಯಗ್ರಹಣ ಇತ್ತು ಅಂತ ತಿಳ್ಕೊಳ್ಳಿ. ಸೂರ್ಯಗ್ರಹಣ ಇದ್ದರೆ ಪೂರ್ತಿ ಮೋಡಗಳೇ ಕವಿದಿದ್ರೆ ನಮಗೆ ಸೂರ್ಯಗ್ರಹಣ ನೋಡ್ಲಿಕ್ಕೆ ಆಗೋದೇ ಇಲ್ಲ, ವೀಕ್ಷಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂದರೆ ನಿಸರ್ಗ ಅಲ್ಲಿ ಅನುಕೂಲಕರವಾಗಿಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಅಷ್ಟೇ ಅಲ್ಲದೆ ದಟ್ಟವಾದ ಮೋಡಗಳು, ಮಂಜು ಮುಸುಕಿಟ್ಟಿದ್ರೆ ನಾವೇನು ಮಾಡ್ತೀವಿ, ಮಂಜು ಮುಸುಕಿದ ವಾತಾವರಣ ಇದ್ದಲ್ಲಿ ನಾವು ಯಾವುದೇ ವಸ್ತುಗಳನ್ನು ಸ್ಪಷ್ಟವಾಗಿ ಅವಲೋಕಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೇ ಸ್ಥಿತಿಯೇನು, ಭೌತಿಕ ಸ್ಥಿತಿ, ಫಿಸಿಕಲ್ ಕಂಡೀಷನ್. ಅವಲೋಕನ ಮಾಡ್ತಕ್ಕಂತಹ ಅವಲೋಕಕನಿಗೆ ಭೌತಿಕ ಸ್ಥಿತಿ ಅಥವಾ ಭೌತಿಕ ನಿಯಮ ಅತ್ಯಂತ ಮುಖ್ಯವಾಗಿದೆ. ಎರಡನೇದು ಭೌತಿಕ ನಿಯಮ. ಭೌತಿಕ ನಿಯಮ, ಇಂಟೆಲೆಕ್ಚುಯಲ್ ಕಂಡೀಷನ್ ಅಂತ ಹೇಳ್ತಾರೆ. ಅವಲೋಕನ ನಡೆಸುವ, ಅಂದರೆ ಇಲ್ಲಿ ಅವಲೋಕನ ಉತ್ತಮವಾಗಿರಬೇಕಾದರೆ ಅವಲೋಕನ ನಡೆಸುವ ವ್ಯಕ್ತಿಯ ಭೌತಿಕ ಸಾಮರ್ಥ್ಯ ಉತ್ತಮವಾಗಿರಬೇಕು. ಅಂದರೆ ಅವಲೋಕಿಸುವವನು ಅವಲೋಕಿಸುವ ಸಮಸ್ಯೆಗೆ ಸಂಬಂಧಪಟ್ಟ ಘಟನೆಗಳನ್ನು ತಿಳಿಯುವ ಸಾಮರ್ಥ್ಯ ಉಳ್ಳವನಾಗಿರಬೇಕು. ಅವನಿಗೆ ಭೌತಿಕ ಸಾಮರ್ಥ್ಯ ಇಲ್ಲಿ ಬಹಳ ಮುಖ್ಯವಾದದ್ದಾಗಿದೆ. ಇಲ್ಲಿ ಅಂದರೆ ಮತ್ತೆ ಜೊತೆಯಲ್ಲಿ ಏನಪ್ಪ ಅಂದರೆ ಅವನಿಗೆ ಆಸಕ್ತಿ ಇರಬೇಕು, ಜ್ಞಾನ ದಾಹ ಇರಬೇಕು, ಅಥವಾ ನಾನು ಕಲಿಬೇಕು ಎನ್ನುವ ಹಂಬಲ ಇರಬೇಕು. ಜ್ಞಾನ ಪೀಪಾಸೆ ಅಂತ ಆ ಜ್ಞಾನ ಪೀಪಾಸೆ ಇದ್ದಾಗ ಮಾತ್ರ ಅವನು ಸಮರ್ಥವಾಗಿ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವಲೋಕನದಲ್ಲಿ ನಾವು ಉಪಕರಣಗಳನ್ನು ಸಹ ಬಳಸ್ತೇವೆ. ಮುಂದೆ ಈ ಉಪಕರಣಗಳ ಬಳಕೆಗೆ ಅಗತ್ಯವಾದಂತಹ
ಭೌತಿಕ ಸ್ಥಿತಿ ಅಂದರೆ ಅವಲೋಕನ ಮಾಡುವ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆ ಇರಬೇಕು. ನೀವು ಮುಂದೆ ಅವಲೋಕನದಲ್ಲಿ ಉಪಕರಣಗಳು ಬರುತ್ತೆ, ಒಬ್ಬ ವಿಜ್ಞಾನಿ ಆ ಉಪಕರಣಗಳನ್ನು ಬಳಸಿದ್ರೆ ಮಾತ್ರ ಅದು ಸರಿಯಾಗಿ ಅವಲೋಕನ ಆಗುತ್ತೆ, ಸ್ಪಷ್ಟವಾದ ಅವಲೋಕನ ಆಗುತ್ತೆ. ಆದರೆ ಆ ಉಪಕರಣಗಳನ್ನು ಬಳಸುವ ಕೌಶಲ್ಯ ಇರಬೇಕು, ಸ್ಕಿಲ್ ಇರಬೇಕು, ಆಗ ಮಾತ್ರ ನಮ್ಗೆ ಅವಲೋಕನ ಮಾಡಲಿಕ್ಕೆ ಸಾಧ್ಯ. ಇದನ್ನು ಭೌತಿಕ ನಿಯಮ, ಭೌತಿಕ ಸ್ಥಿತಿ ಅಂತ ಹೇಳ್ತೀವಿ. ಅವಲೋಕನದಲ್ಲಿ ಮೊದಲನೇದು ಭೌತಿಕ ಸ್ಥಿತಿ, ಎರಡನೇದು ಬೌದ್ಧಿಕ ಸ್ಥಿತಿ, ಮೂರನೇದು ಮಾರಲ್ ಕಂಡೀಷನ್ ಅಂತ ಹೇಳ್ತಾರೆ, ನೈತಿಕ ಸ್ಥಿತಿ. ಸ್ಥಿತಿ ಎನ್ನುವಂತೆ ನಿಯಮ ಅನ್ನುವಂತೆ. ಏನು ನೈತಿಕ ಸ್ಥಿತಿ ಅಂದ್ರೆ ಏನಪ್ಪ ಅಂದರೆ, ಮಾರಲ್ ಕಂಡೀಷನ್ ಅಂದರೆ ಇಲ್ಲಿ ಅವಲೋಕನ ಮಾಡುವವನಿಗೆ ನಿಷ್ಪಕ್ಷಪಾತವಾಗಿರುವ ಮನಸ್ಸು ಇರಬೇಕಾದದ್ದು ಅತ್ಯಂತ ಅಗತ್ಯ. ಅವಲೋಕನ ಮಾಡುವ ವ್ಯಕ್ತಿಗೆ ಯಾವಾಗಲೂ ನಿಷ್ಪಕ್ಷಪಾತವಾದ ಮನಸ್ಸಿದೆ. ಅವನು ಅವಲೋಕನ ಮಾಡತಕ್ಕಂಥವನು, ವಿಜ್ಞಾನಿಯಾದವನು ತನ್ನ ವೈಯಕ್ತಿಕವಾದ ವಿಚಾರಗಳ ಬಗ್ಗೆ ಗಮನ ಕೊಡದೆ ಸಾರ್ವತ್ರಿಕತೆ ಬಗ್ಗೆ, ಅಂದರೆ ಎಲ್ಲರ ಬಗ್ಗೆ ಯೋಚನೆ ಮಾಡತಕ್ಕಂತಹ ಒಂದು ಮರಾಲಿಟಿ ಇರಬೇಕು, ನೈತಿಕ ಪ್ರಜ್ಞೆ ಇರಬೇಕು ಅಂತ ಹೇಳ್ತಾರೆ. ನಿಷ್ಪಕ್ಷಪಾತವಾದ ಮನೋಭಾವನೆಯಲ್ಲಿ ಮುಖ್ಯ ಅಂತ ಹೇಳ್ತಾರೆ. ಒಬ್ಬ ಪ್ರಾಮಾಣಿಕ ಅವಲೋಕನ ಮಾಡ್ತಕ್ಕಂಥ ವ್ಯಕ್ತಿ ತನ್ನದೇ ಆದ ನಂಬಿಕೆ, ಭಾವನೆ ಮತ್ತು ಅಭಿಪ್ರಾಯಗಳನ್ನು ಅವನು ಹೊಂದಿರ್ತಾನೆ. ತನ್ನ ವೈಯಕ್ತಿಕ ಹಿತಾಸಕ್ತಿಗಳು ಅವಲೋಕನದ ಮೇಲೆ ಪ್ರಭಾವ ಬೀರದಂತೆ ಅವನು ಗಮನಿಸಬೇಕಾಗುತ್ತೆ. ತನ್ನದೇ ಆದ ವೈಯಕ್ತಿಕವಾದ ಆಸೆ, ಆಕಾಂಕ್ಷೆಗಳು ಅಥವಾ ಹಿತಾಸಕ್ತಿಗಳು ಇರುತ್ತೆ. ಸ್ವಜನ ಪಕ್ಷಪಾತ ಅಂತ ಹೇಳ್ತಾರೆ, ಅಥವಾ ಪಕ್ಷಪಾತ ಮಾಡೋದು ಆಗಿರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ಅವನ ಮೇಲೆ ಈ ತನ್ನ ವೈಯಕ್ತಿಕ ಹಿತಾಸಕ್ತಿಗಳು ಗಮನ ಕೊಡಬಾರದು. ಅವಲೋಕನ ಗುರಿ ಏನಾಗಿರುತ್ತೆ? ಸತ್ಯಾನ್ವೇಷಣೆ ಅವನ ಗುರಿ ಆಗಿರಬೇಕು. ಅವಲೋಕನಕಾರನ ಹವ್ಯಾಸಗಳು ಸಹ ಇಲ್ಲಿ ಗಮನ ಸೆಳೆಯುತ್ತವೆ. ತಾನು ನೈತಿಕವಾಗಿ ಸಭ್ಯನಲ್ಲದಿದ್ದರೆ, ಅವಲೋಕನ ಮಾಡ್ತಕ್ಕಂಥ ವ್ಯಕ್ತಿ ನೈತಿಕವಾಗಿ ಸಭ್ಯನಲ್ಲದಿದ್ದರೆ ಅವಲೋಕನದ ದಾರಿಯು ಬೇರೆ ಕಡೆಗೆ ಮುಖ ಮಾಡುತ್ತದೆ. ಅವನು ಬೇರೆದೇ ಯೋಚನೆ ಮಾಡ್ತಾನೆ, ನೈತಿಕವಾಗಿ ಅವನು ಸರಿ ಇಲ್ಲದೇ ಇದ್ದರೆ. ಹಾಗಾಗಿ ನಿಷ್ಪಕ್ಷಪಾತವಾದ ಸತ್ಯಾನ್ವೇಷಣೆಯಲ್ಲಿ ಮುಖ್ಯವಾದದ್ದು ಅವಲೋಕನದಲ್ಲಿ. ಹಾಗಾಗಿ ಈ ನೈತಿಕ ಸ್ಥಿತಿ ಸಹ ಅಷ್ಟೇ ಪ್ರಮುಖವಾದದ್ದು ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಅವಲೋಕನ ಸಮಂಜಸವಾಗಿರಬೇಕು ಅಂದರೆ ಈ ಭೌತಿಕ, ಬೌದ್ಧಿಕ, ನೈತಿಕ ಸ್ಥಿತಿಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳ್ತೀವಿ. ಮಕ್ಕಳೇ, ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಅವಲೋಕನದ ಲಕ್ಷಣಗಳು ಮತ್ತು ಅವಲೋಕನದ ನಿಯಮಗಳು ಅಥವಾ ಸ್ಥಿತಿಗಳನ್ನು, ಕಂಡೀಷನ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಮುಖ್ಯವಾಗಿ ಅವಲೋಕನ ಮಾಡುವ ವ್ಯಕ್ತಿಗೆ 3 ಸ್ಥಿತಿಗಳು, 3 ಕಂಡೀಷನ್ಸ್, ನಿಯಮಗಳು ಅತ್ಯಂತ ಅವಶ್ಯಕ. ಅವನ ಅವಲೋಕನ ಪರಿಪೂರ್ಣ ಆಗಬೇಕು ಅಂದರೆ ಮೊದಲನೇದು ಭೌತಿಕ ಸ್ಥಿತಿ, ಬೌದ್ಧಿಕ ಸ್ಥಿತಿ ಮತ್ತು ನೈತಿಕ ಸ್ಥಿತಿ. ಇವುಗಳನ್ನು ಅವನು ಒಳಗೊಂಡಿದ್ದೇ ಆದರೆ ಅವನ ಅವಲೋಕನ ಪರಿಪೂರ್ಣ ಆಗುತ್ತೆ. ಸರಿ, ಮುಂದಿನ ತರಗತಿಯಲ್ಲಿ ನಿಮಗೆ ಅವಲೋಕನದ ದೋಷಗಳನ್ನು ಫ್ಯಾಲಸೀಸ್ ಅಂತ ಹೇಳ್ತೀವಿ. 2 ವಿಧದ ದೋಷಗಳನ್ನು ನಾವು ಕಾಣ್ತೇವೆ. ಒಂದು ಅನವಲೋಕನ, ಮತ್ತೊಂದು ದುಷ್ಟಾವಲೋಕನ.